ಎಲ್ಲರಿಗೂ ನಮಸ್ಕಾರ. ಮಕರ ಸಂಕ್ರಾಂತಿಯ ಹಬ್ಬದ ದಿನ ನೀವು ಏನೆಲ್ಲ ಮಾಡಿದರೆ ನಿಮ್ಮ ಸಮಸ್ಯೆಗಳು ಬಗೆಹರಿಯುತ್ತವೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಿಂದೂ ಪಂಚಾಂಗದ ಪ್ರಕಾರ ಶುಕ್ಲ ಪಕ್ಷದ ಸಮಯದಲ್ಲಿ ಪುಷ್ಯ ಮಾಸದಲ್ಲಿ ಧನು ರಾಶಿಯಿಂದ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವ ದಿನವನ್ನ ಮಕರ ಸಂಕ್ರಾಂತಿ ಹಬ್ಬವೆಂದು ಆಚರಿಸಲಾಗುತ್ತದೆ. ಮಕರ ಸಂಕ್ರಾಂತಿಯಂದು ತಮ್ಮ ಆರ್ಥಿಕ ಸಾಮರ್ಥ್ಯಕ್ಕೆ ಅನುಗುಣವಾಗಿ ದಾನ ಮಾಡುವವರಿಗೆ ಅಪರಿಮಿತ ಫಲಗಳು ಸಿಗುತ್ತವೆ. ಅಲ್ಲದೆ ಅವರು ತಮ್ಮ ಜೀವನದ ಎಲ್ಲ ಆಸೆಗಳನ್ನು ಪೂರೈಸುವ ಮೂಲಕ ಸೂರ್ಯನಿಂದ ಆಶೀರ್ವದಿಸಲ್ಪಟ್ಟಿದ್ದಾರೆ. ಮಕರ ಸಂಕ್ರಾಂತಿಯ ದಿನದಂದು ಧನುರ್ಮಾಸ ಮುಗಿಯುತ್ತದೆ. ಇದಾದ ನಂತರ ಮದುವೆ, ಮುಂಡನ, ಗೃಹ ಪ್ರವೇಶ ಮುಂತಾದ ಶುಭ ಕಾರ್ಯಗಳು ನಡೆಯಲು ಆರಂಭವಾಗುತ್ತವೆ. ಮಕರ ಸಂಕ್ರಾಂತಿಯು 2023 ಶುಭ ಸಮಯ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಗ್ರಹಗಳ ರಾಜ ಸೂರ್ಯ ಜನವರಿ 14, 2023 ರಾತ್ರಿ 8:21 ಮಕರ ರಾಶಿಯಲ್ಲಿ ಸಾಗುತ್ತಾನೆ. ಜನವರಿ 15 ಉದಯ ತಿಥಿಯನ್ನು ಸ್ವೀಕರಿಸಲಾಗುತ್ತಿದೆ. ಹಾಗಾಗಿ ಈ ಬಾರಿ ಜನವರಿ 15, 2023 ಮಕರ ಸಂಕ್ರಾಂತಿಯನ್ನ ಆಚರಿಸಲಾಗುತ್ತದೆ. ಮಕರ ಸಂಕ್ರಾಂತಿಯ ದಿನ ನೀವು ಮಾಡಬೇಕಾದ ಪರಿಹಾರಗಳು: ಮೊದಲನೇದು, ಮಕರ ಸಂಕ್ರಾಂತಿಯ ದಿನದಂದು ಬೆಳಿಗ್ಗೆ ಶಿವಲಿಂಗಕ್ಕೆ ನೀರನ್ನು ಅರ್ಪಿಸಿ. ಹೀಗೆ ಮಾಡುವುದರಿಂದ ಜೀವನದ ಎಲ್ಲ ಸಮಸ್ಯೆಗಳು ದೂರವಾಗುತ್ತವೆ. ಮಕರ ಸಂಕ್ರಾಂತಿಯ ದಿನದಂದು ಸ್ನಾನ ಮಾಡುವ ಮೊದಲು ಎಳ್ಳನ್ನು ನೀರಿನಲ್ಲಿ ಹಾಕಿ ಎಳ್ಳಿನ ನೀರಿನಿಂದ ಸ್ನಾನ ಮಾಡುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಹಾಗೆ ಮಾಡುವುದರಿಂದ ರೋಗಗಳಿಂದ ಮುಕ್ತಿ ಸಿಗುತ್ತದೆ. ಮರಗಳಿಗೆ ನೀರನ್ನು ಅರ್ಪಿಸುವುದರಿಂದ ಸಂತೋಷ ಮತ್ತು ಸಮೃದ್ಧಿ ಸಿಗುತ್ತದೆ ಎಂಬ ಧಾರ್ಮಿಕ ನಂಬಿಕೆ. ಮಕರ ಸಂಕ್ರಾಂತಿಯ ದಿನ ಮನೆಯಲ್ಲಿ ತುಳಸಿಗೆ ನೀರನ್ನು ಅರ್ಪಿಸಿ. ಇದು ಮನೆಯಲ್ಲಿ ಧನಾತ್ಮಕ ಶಕ್ತಿಯ ಹರಿವನ್ನು ಇಡುತ್ತದೆ. ಬೆಳಿಗ್ಗೆ ಅಶ್ವತ್ಥ ಮರಕ್ಕೆ ನೀರನ್ನು ಅರ್ಪಿಸುವುದರಿಂದ ಜೀವನದ ಎಲ್ಲ ಸಮಸ್ಯೆಗಳು ದೂರವಾಗುತ್ತವೆ. ಒಬ್ಬ ವ್ಯಕ್ತಿಯು ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಮಕರ ಸಂಕ್ರಾಂತಿಯ ದಿನದಂದು ಎಳ್ಳಿನ ಪೇಸ್ಟ್ ಅನ್ನು ದೇಹಕ್ಕೆ ಅನ್ವಯಿಸಲು ಸೂಚಿಸಲಾಗುತ್ತದೆ. ಇದರ ನಂತರ ಅವನು ಸ್ನಾನ ಮಾಡಬೇಕು. ಇದು ಉತ್ತಮ ಆರೋಗ್ಯವನ್ನು ಪಡೆಯಲು ಸಹಾಯ ಮಾಡುತ್ತದೆ. ಮಕರ ಸಂಕ್ರಾಂತಿಯಂದು ಸ್ನಾನ ಮಾಡಿದ ನಂತರ ಸ್ವಲ್ಪ ಎಳ್ಳನ್ನು ನೀರಿನಲ್ಲಿ ಹಾಕಿ ಸೂರ್ಯನಿಗೆ ಅರ್ಪಿಸಿ. ಇದು ಆಲೋಚನೆಗಳನ್ನು ಬೆಳಗಿಸಲು ಮತ್ತು ಸಾಧನೆಗಳ ಮೇಲೆ ಗಮನ ಕೇಂದ್ರೀಕರಿಸಲು ಸಹಾಯ ಮಾಡುತ್ತದೆ. ಅದರ ನಂತರ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ದಾನ ಮಾಡಿ. ಹೀಗೆ ಮಾಡುವುದರಿಂದ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸು ಸಿಗುತ್ತದೆ. ಇದರೊಂದಿಗೆ ಮುಖದಲ್ಲಿ ಚುರುಕುತನದೊಂದಿಗೆ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಕಂಬಳಿ, ಬೆಚ್ಚನೆಯ ಬಟ್ಟೆ, ತುಪ್ಪ, ಎಳ್ಳು ಇತ್ಯಾದಿಗಳನ್ನು ದಾನ ಮಾಡುವುದರಿಂದ ಇಷ್ಟವಿಲ್ಲದೆ ಮಾಡಿದ ತಪ್ಪುಗಳ ಪಾಪ ದೂರವಾಗುತ್ತವೆ. ಎಳ್ಳನ್ನು ನೀರಿಗೆ ಹಾಕಿ ಪೂರ್ವಜರಿಗೆ ಅರ್ಪಿಸಿ. ಇದರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ. ಸೂರ್ಯನು ಜಾತಕದಲ್ಲಿ ದುರ್ಬಲ ಸ್ಥಿತಿಯಲ್ಲಿದ್ದರೆ ಸೂರ್ಯ ಯಂತ್ರವನ್ನ ಮನೆಯಲ್ಲಿ ಇರಿಸಿ ಮತ್ತು ಸೂರ್ಯ ಮಂತ್ರವನ್ನ 501 ಬಾರಿ ಪಠಿಸಿ. ಈ ದಿನ ಸೂರ್ಯನ ಆಶೀರ್ವಾದ ಪಡೆಯಲು ಬೆಲ್ಲ ಮತ್ತು ಹಾಲಿನೊಂದಿಗೆ ತಯಾರಿಸಿದ ಅನ್ನವನ್ನ ತಿನ್ನಬೇಕು. ಇದಲ್ಲದೆ ಸೂರ್ಯನನ್ನ ಮೆಚ್ಚಿಸಲು ಹಸಿ ಅಕ್ಕಿ ಮತ್ತು ಬೆಲ್ಲವನ್ನು ನೀರಿನ ಹೊಳೆಯಲ್ಲಿ ಹಾಕಬಹುದು. ಕುಂಡಲಿಯಲ್ಲಿ ಭಗವಾನ್ ಸೂರ್ಯನ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡಲು ತಾಮ್ರದ ನಾಣ್ಯ ಅಥವಾ ಒಂದು ಚದರ್ ತಾಮ್ರದ ನಾಣ್ಯದ ತುಂಡನ್ನು ನೀರಿನ ಹೊಳೆಯಲ್ಲಿ ಹಾಕಿ. ಈ ಎಲ್ಲ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.